ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೋಸ್ ಕಿಚನ್. ಇವತ್ತು ಪರ್ಫೆಕ್ಟ್ ಆಗಿರೋ ಕಾಯಿ ಹೋಳಿಗೆನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಹಿಟ್ಟು ನಾದೋದಕ್ಕೆ ಒಂದು ಪಾತ್ರೆಗೆ 1 ಕಪ್ ಅಷ್ಟು ಚರೋಟಿ ರವೆ, 3/4 ಕಪ್ ಅಷ್ಟು ಮೈದಾ ಹಿಟ್ಟು, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ 1 ಚಿಟಿಕೆ ಉಪ್ಪನ್ನು ಹಾಕೊಂಡ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ನಾನು ಇದನ್ನ ಹೋಳಿಗೆಗೆ ಯಾವ ಥರ ನೀವು ಹಿಟ್ಟನ್ನು ಕಲಿಸ್ಕೊತಿರಲ್ಲ ಸೇಮ್ ಅದೇ ಪ್ರೊಸೀಜರಲ್ಲಿ ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಸಾಫ್ಟಾಗಿ. ಆಯಿಲ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ತುಪ್ಪ ಬೇಕಿದ್ರೂ ಹಾಕ್ಕೋಬೋದು. ಇವಾಗ ಹಾಕಿಬಿಟ್ಟು ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಲಿಸ್ಕೊಳ್ತೀನಿ. ನಾವು ಯಾವುದೇ ಹೋಳಿಗೆನ ಮಾಡಿದರೂ ಸರಿ, ಮೇಲ್ಗಡೆ ಹಿಟ್ಟು ಮತ್ತು ಒಳಗಡೆ ಹೂರಣ ಎರಡೂ ಪರ್ಫೆಕ್ಟ್ ಆಗಿರಬೇಕು. ಆವಾಗ ಮಾತ್ರ ಹೋಳಿಗೆ ಚೆನ್ನಾಗಿ ಬರೋದು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ರೆ ಒಳ್ಳೆಯದು. ಒಂದೇ ಸರಿ ನೀವು ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಹಿಟ್ಟು ಹದ ತಪ್ಪು ಹೋಗುತ್ತೆ, ಅದು ಸರಿಯಾಗಿ ಹಿಟ್ಟು ಬರೋದಿಲ್ಲ. ಮತ್ತು ನೀವು ಹಿಟ್ಟನ್ನು ಎಷ್ಟು ಮಿಜ್ತೀರಲ್ಲ ಅಷ್ಟು ಒಳ್ಳೆಯದು. ಇವಾಗ ಒಂದು 2 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು ಸಾರಿ ನಾನು ಇದನ್ನು ಚೆನ್ನಾಗಿ ಮಿಜ್ಕೊತೀನಿ, ಅಂದರೆ ಹಿಟ್ಟನ್ನು ಕಲಿಸ್ಕೊತೀನಿ. ಆಮೇಲೆ ಇವಾಗ ಮುಗೀತು. ಇದನ್ನು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಮೇಲೆ ಇದನ್ನು ಮುಚ್ಚಿಟ್ಟು ಮಿನಿಮಮ್ 1 ಗಂಟೆಯಿಂದ 2 ಗಂಟೆವರೆಗೂ ನೆನೆಸ್ಕೊಂಡ್ರೆ ಒಳ್ಳೆಯದು. ಇವಾಗ ನಾವು ಹೂರಣನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ತೆಂಗಿನಕಾಯಿಯನ್ನು ತುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳಿ, ಮತ್ತು ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಹಾಗೆ ನೀವು ಮಿಕ್ಸಿ ಮಾಡಿಕೊಂಡ್ರೆ ಒಳ್ಳೆಯದು. 1 ಟೇಬಲ್ ಸ್ಪೂನಷ್ಟು ಬೇಕಿದ್ದರೆ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡಿರೋ ತೆಂಗಿನಕಾಯಿ ತುರಿನ ಅಳತೆ ಮಾಡ್ಕೊಳ್ಳೋಣ. 1 ಕಪ್ ಅಷ್ಟಾಯಿತು. ಇದು 2, 3, ಹಾಗೆ 4. ತೆಂಗಿನಕಾಯಿ ತುರಿನ ಅಳತೆ ಮಾಡಿಕೊಂಡ್ರೆ ನಿಮಗೆ ಬೆಲ್ಲ ಹಾಕೋದಕ್ಕೆ ಸುಲಭ ಆಗುತ್ತೆ. ನೀವು ಇಷ್ಟು ಸ್ಮೂತಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. 4 ಕಪ್ ಅಷ್ಟು ತೆಂಗಿನಕಾಯಿ ತುರಿಗೆ ನೀವು 2.5 ಕಪ್ ಅಷ್ಟು ಬೆಲ್ಲನ ಹಾಕ್ಕೋಬೇಕು. ಯಾವ ಪಾತ್ರೆಯಲ್ಲಿ ಹೂರಣನ ರೆಡಿ ಮಾಡ್ಕೊತೀರಾ ಅದೇ ಪಾತ್ರೆಗೆ ನೀವು ಅಳತೆ ಮಾಡಿ ಬೆಲ್ಲನ ಹಾಕ್ಕೊಳ್ಳಿ. ಇವಾಗ 2.5 ಕಪ್ ಅಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದಾಯಿತು. ಬೆಲ್ಲ ಹಾಕ್ಕೊಂಡಿರೋ ಪಾತ್ರೆನ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊತೀನಿ. ಇದು ಬೆಲ್ಲ ಕರಗೋವರೆಗೂ ನಾನು ಇದನ್ನ ಕೈ ಆಡಿಸ್ಕೊತಾನೆ ಇರ್ತೀನಿ. ನೀವು ಬೇಕಿದ್ರೆ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ನೀರೆಲ್ಲ ಏನು ಆ್ಯಡ್ ಮಾಡ್ಕೋದಿಲ್ಲ. ನಾನು ಹಾಗೆ ಇದನ್ನ ಬೆಲ್ಲ ಕರಗಿಸ್ಕೊತೀನಿ, ಯಾಕಂದರೆ ಬೇಗ ಹೂರಣ ರೆಡಿ ಆಗುತ್ತೆ. ನೀವು ನೀರು ಹಾಕೊಂಡ್ರೆ ಒಂದು 1-2 ನಿಮಿಷ ಮತ್ತೆ ಜಾಸ್ತಿ ನೀವು ಹೂರಣನ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಇವಾಗ ಕಂಪ್ಲೀಟಾಗಿ ಇದು ಬೆಲ್ಲ ಕರಗಿದೆ. ಈ ರೇಂಜ್ಗೆ ಇದು ಬೆಲ್ಲ ಕರಗಬೇಕು, ಗಂಟು ಒಂದು ಇರಬಾರ್ದು. ಇವಾಗ ಬೇಕಿದ್ರೆ ನೀವು ಸ್ಟೋವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಬೇಗ ಬೇಗ ಎಲ್ಲ ಮಾಡ್ಕೊತೀನಿ, ಏನು ಪಾಕ ಹೆಚ್ಚಿಗೆ ಗಟ್ಟಿ ಆಗಲ್ಲ ಅಂತ ಅನ್ನೋರು ಇದನ್ನು ಸ್ಟೋವ್ ಆನಲ್ಲೇ ಇಟ್ಕೊಂಡು ಮಾಡ್ಬೋದು. ಬಟ್ ನಾನು ಮಾತ್ರ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏಲಕ್ಕಿ ಪೌಡರ್ನ ಹಾಕ್ಕೊತೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಸ್ಟೋವ್ನ ಆನ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಹೊಸಬರಿಗೆ, ಅಂದರೆ ಫಸ್ಟ್ ಟೈಮ್ ಕಾಯಿ ಹೋಳಿಗೆ ಮಾಡೋರಿಗೆ ಸ್ವಲ್ಪ ಈಸಿ ಆಗುತ್ತೆ, ಮತ್ತು ಗಟ್ಟಿ ಕೂಡ ಆಗಲ್ಲ ಹೂರಣ ಅಂತ ಹೇಳಿ ಅಷ್ಟೇ. ನೀವು ಈ ಥರ ಬಿಡದೆ ಕೈ ಆಡಿಸ್ಕೊತಾನೆ ಇರಬೇಕು. ಇದು ಜಾಸ್ತಿ ಹೊತ್ತು ಏನು ಟೈಮ್ ತೊಗೊಳಲ್ಲ. ನೀರು ಹಾಕಿ ಮಾಡಿದರೆ ಮಾತ್ರ ಒಂದು ನಿಮಿಷ 2 ನಿಮಿಷ ಜಾಸ್ತಿ ತೊಗೊಳತ್ತೆ. ನಾವು ನೀರು ಹಾಕಿಲ್ಲ ಅಲ್ಲ, ಸೊ ಹಾಗಾಗಿ ಬೇಗನೆ ರೆಡಿ ಆಗುತ್ತೆ. ಇವಾಗ ಇದು ಸ್ಟ್ರಕ್ಚರು ಕರೆಕ್ಟಾಗಿದೆ. ಇಷ್ಟು ಗಟ್ಟಿ ಆಗಿದ್ರೆ ಸಾಕು ನಮಗೆ. ಹೂರಣ ತಂಪಾದ್ಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಗುತ್ತೆ. ನಿಮಗೆ ಯಾವ ಅಳತೆಯಲ್ಲಿ ಹೂರಣ ಎಷ್ಟರ ಮಟ್ಟಿಗೆ ಗಟ್ಟಿ ಆಗಬೇಕು ಅಂತ ನೋಡ್ಕೊಳ್ಳೋದಕ್ಕೆ 1 ಬೌಲಲ್ಲಿ 1 ಸ್ಪೂನ್ ಅಷ್ಟು ನೀವು ಇದನ್ನ ಕೊಬ್ಬರಿನ ಹಾಕ್ಕೊಳ್ಳಿ. ಆಮೇಲೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉಂಡೆ ಮಾಡಿ ನೋಡ್ಕೊಳ್ಳಿ, ಯಾಕಂದರೆ ತುಂಬಾ ಸುಡ್ತಾ ಇರತ್ತಿದು. ಕೈಗೆ ಎಣ್ಣೆ ಹಚ್ಚೋದ್ರಿಂದ ಏನೂ ಆಗೋದಿಲ್ಲ. ಸೊ ಹಾಗಾಗಿ ನಂದು ಇವಾಗ ನೋಡಿದ ತಕ್ಷಣ ಇದು ಕರೆಕ್ಟಾಗಿದೆ ಇವಾಗ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಕೆಳಗಡೆ ತೊಗೊತಾ ಇದ್ದೀನಿ. ಹೂರಣ ಜಾಸ್ತಿ ಗಟ್ಟಿ ಇದ್ದರೆ ಹೋಳಿಗೆ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನೋಡಿಕೊಂಡು ಹುಷಾರಾಗಿ ಹೂರಣನ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಹೂರಣ ಮಿದು ಇದೆ, ಸ್ವಲ್ಪ ಇನ್ನೂ ಗಟ್ಟಿ ಆಗಬೇಕಿತ್ತು ಅಂತ ಅನಿಸಿದರೆ ನೀವು ಮತ್ತೆ ಒಂದು ಸರಿ ಸ್ಟೋವ್ ಮೇಲೆ ಇಟ್ಕೊಂಡು ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಮೇಲೆ ಆರಿದ ಮೇಲೆ ನೀವು ಹೋಳಿಗೆನ ಮಾಡ್ಕೋಬೋದು. ಆದರೆ ಮೊದಲೇ ನೀವು ಗಟ್ಟಿ ಮಾಡಿಕೊಂಡ್ರೆ ಒಂದು ಸಾರಿ ಅದನ್ನು ಮತ್ತೆ ಮಿದು ಮಾಡ್ಕೊಳೋದು ಕಷ್ಟ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಹೂರಣನ ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್ ಟೈಮ್ ನೀವು ಮತ್ತೆ ಬಿಸಿ ಮಾಡ್ಕೋಬೇಕಾದ್ರೆ ತುಂಬ ಹುಷಾರಾಗಿ ಮಾಡ್ಕೋಬೇಕು, ಯಾಕಂದರೆ 99% ಹೂರಣ ರೆಡಿಯಾಗಿರುತ್ತೆ. ಬರೀ 1%ಅಲ್ಲಿ ನೀವು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂಚೂರು ಲೈಟಾಗಿ ಒಂದು 30 ಸೆಕೆಂಡ್ಸ್ ಮಾತ್ರ ಬಿಸಿ ಮಾಡ್ಕೊಳ್ಳಿ, ಆವಾಗ ಹೂರಣ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಓಕೆನಾ? ಹೂರಣ ಎಲ್ಲ ತಣ್ಣಗಾದ್ಮೇಲೆ ಈ ಥರ ಉಂಡೆ ಉಂಡೆ ಥರ ಮಾಡಿ ಇಟ್ಕೊತೀನಿ, ಆಮೇಲೆ ಹೋಳಿಗೆ ಮಾಡೋದಕ್ಕೆ ಸುಲಭ ಆಗತ್ತೆ ಅಂತ. ಇವಾಗ ಸ್ಟೋವ್ ಆನ್ ಮಾಡಿಕೊಂಡು ನಾನು ತವಾನ ಇಟ್ಕೊತಾ ಇದ್ದೀನಿ. ಆಯಿಲ್ ಪ್ಯಾಕೆಟ್ ಇರುತ್ತಲ್ಲ ಅದನ್ನೇ ಕಟ್ ಮಾಡಿಕೊಂಡು ಅದ್ರ ಮೇಲೇ ನಾನು ಹೋಳಿಗೆನ ಲಟ್ಟಿಸ್ಕೊತಾ ಇದ್ದೀನಿ. ಇದು ಆಯಿಲ್ ಪ್ಯಾಕೆಟ್. ಕೈಗೆ ಈ ಥರ ಎಣ್ಣೆನ ಹಚ್ಕೊಂಡು ಸ್ವಲ್ಪ ನೀವು ಹಿಟ್ಟನ್ನು ತಗೊಳ್ಳಿ. ಇವಾಗ ಹಿಟ್ಟು ಯಾವ ಥರ ಇರಬೇಕು ಅಂದರೆ
ಹೂರ್ಣಕ್ಕಿಂತ ಅರ್ಧದಷ್ಟು ಇರಬೇಕು. ಹೂರ್ಣ ಎಷ್ಟಿರತ್ತಲ್ಲ ಅದರ ಅರ್ಧ ಭಾಗ ನೀವು ಮೇಲ್ಗಡೆ ಹಿಟ್ಟನ್ನು ತಗೋಬೇಕು. ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರ ನಿಮ್ಗೆ ಸರಿ ಹೋಗುತ್ತಲ್ಲ ನೀವು ಅದೇ ಥರ ಮಾಡ್ಕೊಂಡ್ಬಿಟ್ಟು ಹೂರಣ ಎಲ್ಲ ಒಳಗಡೆ ಹಾಕ್ಕೊಂಡು ಈ ಥರ ನೀವು ತುಂಬ್ಕೋಬೇಕು. ಒಳಗಡೆ ಹೂರಣ ಮತ್ತು ಮೇಲ್ಗಡೆ ಹಿಟ್ಟು ಒಂದೇ ಅಳತೆಯಲ್ಲಿ ಅಂದರೆ ಒಂದೇ ಸ್ಟ್ರಕ್ಚರಲ್ಲಿ ಕರೆಕ್ಟಾಗಿ ಹೊಂದ್ಕೊಂಡ್ರೆ ಹೋಳಿಗೆ ಆಟೋಮೆಟಿಕ್ ಚೆನ್ನಾಗಿ ಬಂದೇ ಬರುತ್ತೆ. ಈ ಥರ ಹೂರಣ ತುಂಬ್ಕೊಂಡಿದ್ದಾದಮೇಲೆ ಇದನ್ನು ಮಾಮೂಲಿ ನೀವು ಯಾವ ಥರ ಹೋಳಿಗೆ ಮಾಡ್ತೀರಲ್ಲ ಬೇಳೆ ಹೋಳಿಗೆ ಅದೇ ಥರ ಲಟ್ಟಿಸ್ಕೋಬೇಕು. ಇದೇನು ತುಂಬ ಆ ಥರ ಸಾಫ್ಟಾಗಿ ಏನು ಬರೋದಿಲ್ಲ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಬೇಳೆ ಹೋಳಿಗೆಕ್ಕಿಂತ ಇದು ಚೆನ್ನಾಗೇ ಬರುತ್ತಂತಲೇ ಹೇಳ್ಬೋದು. ಇವಾಗ ಈ ಲಟ್ಟಣಿಗೆಗೆ ಸ್ವಲ್ಪ ನಾನು ಎಣ್ಣೆ ಹಚ್ಕೊತೀನಿ. ಈ ಥರ ಎಣ್ಣೆ ಹಚ್ಕೊಂಡ್ರೆ ಹೋಳಿಗೆಗೆ ಮತ್ತು ಆ ಹಿಟ್ಟಿಗೆ ಅಂಟೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಎಣ್ಣೆನ ಹಚ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕಲ್ಲ ಹೋಳಿಗೆ ಅಷ್ಟು ದೊಡ್ಡದನ್ನು ಲಟ್ಟಿಸ್ಕೊಳ್ಳಿ. ಇದು ಎಷ್ಟು ತಿರುವಾದರೂ ಕೂಡ ಏನು ತೊಂದರೆ ಆಗಲ್ಲ. ನಮಗೆ ಇಷ್ಟು ದೊಡ್ಡ ಹೋಳಿಗೆ ಆದರೆ ಸಾಕು. ಇವಾಗ ತೆಗೆಯೋದು ಹೇಗಂತ ನೋಡೋಣ. ನೀವು ಒಂದು ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಇಲ್ಲಿ ಹಚ್ಕೊಂಡ್ಬಿಟ್ಟು ಈ ಥರ ಪೇಪರ್ನ ಹಿಂದಕ್ಕೆ ಎಳಿಬೇಕು. ಹೋಳಿಗೆ ಕೈ ಮೇಲೆ ಬೀಳಬೇಕು. ಆ ಥರ ಹಾಕ್ಕೊಂಡ್ಬಿಟ್ಟು ಇವಾಗ ಕಾದಿರೋ ಹಂಚ್ ಮೇಲೆ ನಾನು ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಅಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಲೈಟಾಗಿ ಬಬಲ್ ಬರೋಕ್ಕೆ ಶುರು ಆಗತ್ತಲ್ಲ ಆವಾಗ ನೀವು ಇದನ್ನು ತಿರುವಿ ಹಾಕಬೇಕಾಗತ್ತೆ. ಇವಾಗ ಲೈಟಾಗಿ ಬಬಲ್ಸ್ ಬಂತು ಆವಾಗ ನಾನು ತಿರುವಿ ಹಾಕಿದೆ ನೋಡಿ. ಮೇಲೇನು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಈ ಥರ. ಇವಾಗ ಹೋಳಿಗೆ ಕಲರ್ ಆಗಿರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಹಾಗೆ ಪರ್ಫೆಕ್ಟ್ ಆಗಿರೋ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿರೋ ಹೋಳಿಗೆ ಅಂತಲೇ ಹೇಳ್ತೀನಿ. ಇವಾಗ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ ಅಂತ ನೋಡಿ ನೀವೇ. ಈ ಥರ ಬಂದರೆ ಹೋಳಿಗೆ ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಾನು ಯೂಟ್ಯೂಬ್ಗೆ ಹೊಸಬಳಿದ್ದೀನಿ. ಸೊ ನನಗೂ ಸಪೋರ್ಟ್ ಮಾಡಿ ಹಾಗೆ ನನ್ನನ್ನು ಕೂಡ ಬೆಳೆಸಿ.